ಹಾಯ್ ಫ್ರೆಂಡ್ಸ್, 99 ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಿಮಗೆ ಮುದ್ರಾ ಲೋನ್ ಯಾವ ಥರ ತಗೊಳ್ಳೋದು ಅಂತ ಹೇಳ್ಬಿಟ್ಟು ತುಂಬ ಸಿಂಪಲಾಗಿ ಹೇಳ್ಕೊಡ್ತೀನಿ. ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ ಮತ್ತೆ ನಾನು ಏನು ಹೇಳ್ತೀನಿ ಅದು ದಯವಿಟ್ಟು ಅದನ್ನು ಕೇಳಿಸ್ಕೊಳ್ಳಿ, ಯಾಕಂದರೆ ಭಾಳ ಇಂಪಾರ್ಟೆಂಟು ಎಲ್ಲ ವಿಷಯ. ಫಸ್ಟಾಗಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಅಂದರೆ ಸಿಬಿಲ್ ಸ್ಕೋರ್ ತುಂಬ ಚೆನ್ನಾಗಿರಬೇಕಾಗುತ್ತೆ. ನೆಕ್ಸ್ಟು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ಒಂದು MSME ಬೇಕಾಗಿರುತ್ತೆ. ಆ MSME ನಿಮಗೆ ಯಾವ್ದಾದ್ರು ಆನ್ಲೈನ್ ಕಂಪ್ಯೂಟರ್ ಸೆಂಟ್ರಲ್ಲಿ ಮಾಡಿಕೊಡ್ತಾರೆ, ದಯವಿಟ್ಟು ಅಲ್ಲಿ ಮಾಡಿಸ್ಕೊಳ್ಳಿ. ಮತ್ತು ನಿಮಗೆ ಯಾವ ಬಿಸ್ನೆಸ್ ಇರುತ್ತೆ ಆ ಬಿಸ್ನೆಸ್ ಮೇಲೆ ಎಷ್ಟು ಲೋನ್ ಬೇಕು ಅಂತೇಳಿ ಒಂದು ಪ್ರಾಜೆಕ್ಟ್ ಮಾಡಿಕೊಡ್ತಾರೆ. ಈ ಪ್ರಾಜೆಕ್ಟ್ನ ಯಾವುದಾದ್ರೂ CA ಹತ್ರ ಅಂದರೆ ಯಾವುದಾದ್ರೂ ಆಡಿಟ್ರ್ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿ. ಮೋಸ್ಟ್ಲಿ ಒಂದು 1000 to 1500 rupees ಚಾರ್ಜ್ ಮಾಡ್ತಾರೆ. ಅವ್ರು ನಿಮ್ಗೊಂದು ಎಸ್ಟಿಮೇಟ್ ಮಾಡಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ತಾರೆ. ಆ ಪ್ರಾಜೆಕ್ಟ್ ಜೊತೆ MSME ಒಂದು ಸರ್ಟಿಫಿಕೇಟು ಮತ್ತು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ನಿಮ್ಮದು FSSAI ಲೈಸೆನ್ಸ್ ಇದ್ದರೆ ಅದೊಂದು ಬೇಕಾಗುತ್ತೆ. ಇಲ್ಲ ಅಂದರೆ ನಿಮ್ಮ ಟ್ರೇಡಿಂಗ್ ಲೈಸೆನ್ಸ್ ಅಂದರೆ ನಗರಸಭೆ ಅಥವಾ BBMP ಬೆಂಗಳೂರಲ್ಲಿದ್ದರೆ ಈ ಥರ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಇವೆಲ್ಲ ಡಾಕ್ಯುಮೆಂಟ್ಗಳ ಜೊತೆ ನೀವು ನಾನು ಜಾಸ್ತಿ ರೆಕಮೆಂಡ್ ಮಾಡೋ ಒಂದು ಬ್ಯಾಂಕು ಅಂದರೆ SBI ಬ್ಯಾಂಕು. ಯಾಕಂದರೆ ಈ SBI ಬ್ಯಾಂಕಲ್ಲಿ ನಿಮ್ಗೆ ತುಂಬ ಬೇಗ ಮಾಡಿಕೊಡ್ತಾರೆ ಮತ್ತು ನಿಮಗೆ ಈ ಲೋನು ಕೂಡ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಬೇರೆ ಬ್ಯಾಂಕು ದಯವಿಟ್ಟು ಹೋಗಬೇಡಿ, ಆದಷ್ಟು SBI ಬ್ಯಾಂಕಿಗೆ ಹೋಗಿ. SBI ಬ್ಯಾಂಕಲ್ಲಿ ನೀವು ಡೈರೆಕ್ಟಾಗಿ ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿಬಿಡಿ. ಡೈರೆಕ್ಟಾಗಿ ಬ್ರಾಂಚ್ ಮ್ಯಾನೇಜರ್ ಯಾರು ಇರ್ತಾರೆ ಅವ್ರ ಹತ್ರನೇ ಹೋಗಿ ಸ್ಟ್ರೈಟಾಗಿ ನಿಮ್ಮ ಬಿಸ್ನೆಸ್ ಏನಿದೆ, ನಿಮ್ಮ ಟರ್ನ್ ಓವರ್ ಏನಿದೆ, ನಿಮ್ಗೆ ಎಷ್ಟು ಲೋನ್ ಬೇಕಾಗಿದೆ ಮುದ್ರಾದಲ್ಲಿ ದಯವಿಟ್ಟು ಮಾಡಿಕೊಡಿ ಅಂತ ಮ್ಯಾನೇಜರ್ನ ನೀವು ದಯವಿಟ್ಟು ಅಪ್ರೋಚ್ ಮಾಡಿ. ಪಕ್ಕ ನಿಮ್ಮ ಲೋನ್ ಆಗುತ್ತೆ.